ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ನಿಜವಾಗ್ಲೂ ತಪ್ಪು ಮಾಡಿದ್ದೀನಿ ಅಂತ ನಿಮ್ಗೆ ಅನಿಸ್ತಿದ್ಯಾ ಶ್ರೀ? ಹಾಯ್ ಶ್ರೀ, ನಾನು ನಿಜವಾಗ್ಲೂ ಏನೂ ತಪ್ಪು ಮಾಡಿಲ್ಲ. ದಯವಿಟ್ಟು ಒಂದ್ಸಲ ನನ್ನ ಕಾಲ್ ಪಿಕ್ ಮಾಡಿ. ಯಾರಿಗೆ ಕಾಲ್ ಮಾಡ್ತಿದ್ಯಾ? ಕಂಟಿ ಮಾವಂಗ? ಅವನೇನು ಕಾಲ್ ಪಿಕ್ ಮಾಡಲ್ಲ ಬಿಡು. ಏನು ಹಾಗೆ ಗುರಾಯಿಸ್ತಿದ್ಯಾ? ನೀನು ಗುರಾಯಿಸ್ಬಿಟ್ರೆ ಹೆದರ್ಕೋತೀನಾ? ನೀನು ನೋಡ್ತಿರೋದು ಹೇಗಿದೆ ಅಂದರೆ, ನಾನೇ ಅತ್ತೆನ ಜೈಲಿಗೆ ಕಳಿಸಿದ್ದೀನಿ. ಈ ವಿಷಯನ ಕಂಟಿ ಮಾವಂಗೆ, ಬಂಗಾರತ್ತೆಗೆ ಈಗಲೇ ಹೋಗಿ ಹೇಳ್ತೀನಿ ಅನ್ನೋ ಆಗಿದೆ. ಹೇಳ್ತೀಯಾ? ಹೇಳ್ಕೊ ಹೋಗು, ನಾನೇನು ಹೆದರ್ಕೊಳ್ಳೋದಿಲ್ಲ. ಇಷ್ಟೊತ್ತು ಅಳ್ತಿದ್ದೆ, ಈಗಾಗಲೇ ನಗ್ತಾ ಇದೆಯಾ? ನೀನು ಹೀಗೆ ಆಡ್ತಾ ಇದ್ರೆ ಜನ ನಿಮ್ಮ ಅಕ್ಕನಲ್ಲ ನಿನ್ನ ಹುಚ್ಚಿ ಅಂತಾರೆ. ನೀ ನನ್ನ ರೂಮಿಗೆ ಬಂದು ನಂಗೆ ತುಂಬ ದೊಡ್ಡ ಹೆಲ್ಪ್ ಮಾಡಿಬಿಟ್ಟೆ ರಾಧಾ. ನೀನು ಹಿಂಗೆ ಮಾತಾಡಿದ್ನ ಎಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇದನ್ನ ಈಗಲೇ ಹೋಗಿ ಅತ್ತೆಗೆ ತೋರಿಸ್ತೀನಿ. ಯಾಕೆ ರಾಧಾ, ಈಗಲೂ ನಾನು ಗುರಾಯಿಸಿದ್ರೆ ನೀನು ಹೆದರ್ಕೊಳ್ಳಲ್ವಾ? ನೀನ ನೋಡಿದ್ರೆ ಪಾಪ ಅನ್ಸತ್ತೆ. ಸ್ವಲ್ಪ ಹೊತ್ತು ಮುಂಚೆ ಎಷ್ಟು ಜೋಶಲ್ಲಿದ್ದೆ, ಈಗ ಎನರ್ಜಿ ಎಲ್ಲೋಯ್ತು. ಹೆದರ್ಕೋಬೇಡ, ಹೋಗು. ನಾನು ಯಾವ ವಿಡಿಯೋನು ರೆಕಾರ್ಡ್ ಮಾಡಿಲ್ಲ. ಇನ್ನೊಂದ್ಸಲ ನೀನೇನಾದರೂ ಸುಮ್ಮನೆ ನೋಡು, ನಾನು ಸುಮ್ಮನೆ ನಿನ್ನ ರೂಮಿಗೆ ಬಂದಿದ್ದೀನಿ. ಕಂಟಿ ಮಾವ ನಿನಗೆ ಕೊಟ್ಟಿರೋ ಗಿಫ್ಟ್ನ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಇದೇನು ಅನ್ನೋ ಕುತೂಹಲ ನಿನಗೆ ತುಂಬ ಇರುತ್ತೆ. ತಲೆಗೆ ಜಾಸ್ತಿ ಕೆಲಸ ಕೊಡಬೇಡ. ಈಗ ನಿಂಗೆ ನನಗಿಂತ ಜಾಸ್ತಿ ಶಾಕ್ ಆಗಿರ್ಬೇಕಲ್ವಾ? ಮಾವ ನಿನಗೆ ಕೊಟ್ಟಿರೋ ಡಿವೋರ್ಸ್ ಪೇಪರ್ ಈಗ ನಾನು ಮನ್ಸು ಮಾಡಿದ್ರೆ ನೀವಿಬ್ರು ಬೇರೆ ಮಾಡ್ಬೋದು. ಛೀ, ನೀನು ಈ ಮಟ್ಟಿಗೆ ಇಳಿತೀಯ ಅಂತ ಅಂದ್ಕೊಂಡಿರಲಿಲ್ಲ ರಾಧಾ. ನನ್ನ ಶ್ರೀ ಮುಗ್ಧತೆಯನ್ನು ಬಳಸ್ಕೊಂಡು ಈ ಥರ ಕೆಲಸ ಮಾಡಿದ್ಯಾ? ನಾಚಿಕೆ ಆಗಲ್ವಾ ನನಗೆ? ನನಗೆ ಯಾಕೆ ಆಗಬೇಕು? ನನ್ನ ಜಾಗದಲ್ಲಿ ನೀನಿದ್ಯಾ, ನಿನಗಾಗಬೇಕು. ನಿನ್ನ ನೇಹಾ, ಸುಮಾ, ನೀನು ಹೊರಗೆ ನೋಡೋದು ಯಾಕವಳ ಅಂತ. ಅಕ್ಕ, ಅವಳು ಬರ್ತಾಳೆ, ನೀನು ಸ್ವಲ್ಪ ಮೆತ್ತಗೆ ಮಾತಾಡು. ಸುಮಾ ಅಕ್ಕ, ಯಾಕವಿ ನೀನು ಹಿಂಗೆ ಮಾಡಿದ್ಯಾ? ನೀನು ಮತ್ತೆ ಮ್ಯಾಗ ದೂರ ಕೊಡೋಕ್ಕೆ ಇಂಥ ದೊಡ್ಡ ಕೆಲಸ ಮಾಡ್ಬಿಟ್ಯಾ? ಇಲ್ಲ ಅಕ್ಕ, ನಾನಿದನ್ನ ಮಾಡಿಲ್ಲ. ಮಾಡಿಲ್ವಾ? ಮಾಡಿಲ್ಲ ಅನ್ನಕ್ಕೆ ತಲೆ ಯಾಕವಿ ತಕ್ಕೊಂಡಿದ್ಯಾ? ನನಗೂ ಸುಮಂಗೂ ಧೈರ್ಯ ಹೇಳ್ತಿದ್ದೋಳೆ ನೀನು. ನಾವು ಯಾವ ತಪ್ಪು ಮಾಡಿಲ್ಲ ಅನ್ಯಾಕೆ ಆ ನಂಜುಂಡೇಶ್ವರ ಸ್ವಾಮಿನೇ ಎದುರು ನಿಂತರು ಯಾವುದೇ ದಿಗ್ಲಿಲ್ಲ ಅನ್ಯಾಕೆ ತಲೆ ಎತ್ತಿ ನಿಲ್ಬೇಕು ಅಂತ ಹೇಳ್ಕೊಟ್ಟವಳೆ ನೀನು. ಈಗ ನೋಡಿದ್ರೆ ನೀನೇ ತಲೆ ತಗ್ಸ್ಕೊಂಡಿದ್ಯಲ್ಲವಿ. ಅವ ಬ್ಯಾಸರ ಮಾಡ್ಕೊಂಡವಳೆ ಅಂತನಾ? ನೀನು ತೆಪ್ಪು ಮಾಡಿಲ್ಲ ಅಂತ ಅವಂಗೆ ಗೊತ್ತಿಲ್ಲದೆ ಐತೈತ ಇವಳು.
ಆದರೂ ನನ್ನಿಂದ ತುಂಬಾ ನೋವು ಅನುಭವಿಸ್ತಾ ಇದ್ದಾಳೆ ಅಕ್ಕ. ಆ ಪಂದ್ಯದಾಗೆ ನಿನ್ಗಿಂತ ನಾನೇ ಮುಂದು ಕಣವಿ. ಅವಂಗೆ ನೋವು ಕೊಡೋದ್ರಾಗೂ ನನಗಿಂತ ನೀನೇ ಚಿಕ್ಕವಳು. ಸ್ನೇಹ, ಗಂಡನ ಮನೆಯಾಗಿರೋ ಮಂದಿ ಹೆಣ್ಮಕ್ಳು ಪರವಾಗಿಲ್ಲ ಅಂದರೆ ಅದು ಯೋಟ್ ನೋವಾಯ್ತದೆ ಅಂತ ನನಗೂ ಗೊತ್ತು ಕಣವಿ. ಈ ಕಡೆ ತವ್ರ ಮನೆಗೂ ಹೇಳೋಕ್ಕಾಗ್ದೆ, ಈ ಕಡೆ ಗಂಡನ ಮನೆಯವ್ರಿಗೂ ಹೇಳೋಕ್ಕಾಗ್ದೆ ಒದ್ದಾಡ್ತಿರೋ ಹೆಣ್ಮಕ್ಳು ಸಂಖ್ಯೆ ಆಟಿಟ್ಟಿಲ್ಲ. ಸ್ನೇಹ, ಕುಕ್ಕಿದ್ರೆ ಜೀವನ ನರ್ಕ ಆಗೋಯ್ತದೆ ಕಣವಿ. ತವ್ರ ಮನೆನಾಗೆ ಹೆಣ್ಮಕ್ಳು ಏಟ್ ಆತ್ಮಗೌರವದಿಂದ ಇರ್ತಾರೋ ಸಾಯ ಗಂಟ ಹಂಗೆ ಇರಬೇಕು. ಹಾಗಂತ ಪ್ರತಿ ಹೆಣ್ಮಕ್ಳು ಕುಲದೇವ್ರ ಮ್ಯಾಕೆ ಶಪಥ ಮಾಡಿ ನಿಲ್ಬೇಕು. ಇನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಗೊತ್ತಾ? ಯಾಕೆ? ಎಲ್ಲರೂ ಎಲ್ಲ ಎಸೆದಾಗೂ ತೆಪ್ ಮಾಡೋಕ್ಕೆ ಸಮಯ ಮತ್ತು ಅವಕಾಶ ಸಿಗಾಕಿಲ್ಲ. ಭಕ್ತರು ಮಾಡಿರೋ ತೆಪ್ನ ನೋಡಿ ಬುದ್ಧಿ ಕಲಿಯೋರೆ ಬುದ್ಧಿವಂತರು. ಸ್ನೇಹ, ಇನ್ಮ್ಯಾಕೆ ನೀನು ಯಾರ ಮುಂದೆನೂ ತಲೆ ತೆಗ್ಸೋ ಅವಶ್ಯಕತೆ ಇಲ್ಲ ಕಣವಿ. ಸನಾ, ಅತ್ತೆ ನಮಸ್ಕಾರ. ಸಂದಾಕಿದ್ಯನವ? ಹ್ಞೂ ಸಂದಾಕಿವ್ನಿ. ತಂಗಿಗೆ ಬುದ್ಧಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ಯೋ? ಅತ್ತೆ, ನನಗಿಂತ ನನ್ನ ತಂಗಿನೇ ಬುದ್ಧಿನಾಗೆ ಸ್ಯಾನೆ ಚುರುಕು. ಆದರೆ ಕೆಲವೊಂದ್ಕಿಂತ ದುಡುಕ್ಬಿಡ್ತಾಳೆ ಆಟೆ. ಅವಳಿಗೆ ನ್ಯಾಯನ ಕಾಯ್ಸೋಕೆ ಇಷ್ಟ ಇಲ್ಲ. ತೆಪ್ಪು ಮಾಡಿದವ್ರಿಗೆ, ಅನ್ಯಾಯ ಮಾಡಿದವ್ರಿಗೆ ಶಿಕ್ಷೆ ಕೊಡೋದು ಅಷ್ಟೇ ಅವಳ ಚಿಂತೆ ಆಗಿರ್ತೈತೆ. ಈಗ ಅವಳಿಗೆ ಅರ್ಥ ಆಗಿರ್ತೈತೆ. ಸ್ನೇಹ, ತೆಪ್ಪು ಯಾರು ಮಾಡಿದ್ರು ಅನ್ನೋದನ್ನ ನಿಮ್ಮ ಅತ್ತೆಗೆ ಸಾಬೀತುಪಡಿಸವಿ, ಅವ್ರಿಗೂ ಅದು ಗೊತ್ತಾಗ್ಲಿ. ಅದನ್ನೇ ಹೋಗುಮ ಅಂತ ಬಂದೆ. ಸ್ನೇಹ, ನಿಮ್ಮ ಅತ್ತೆ ನಿನ್ನ ಅರ್ಥ ಮಾಡ್ಕೋತಾರೆ ಕಣವಿ. ಮೊದಲು ನೀನು ನಿನ್ನ ಗಂಡನ ತವ ಮಾತಾಡು. ಗಂಡಂತಿರು ಪರಿಹಾರ ಮಾಡಬೇಕು ಅಂತ ಏನೂ ಇಲ್ಲ. ಅವ್ರು ಅರ್ಥ ಮಾಡ್ಕೊಂಡ್ರೆ ಸಾಕು, ಅರ್ಧಕ್ಕರ್ಧ ಪರಿಹಾರ ಆದಂಗೆ ಲೆಕ್ಕ. ಸುಮಾ, ಒಳ್ಡುಮ್ಮ. ಅತ್ತೆ, ಹೋಗ್ಬತ್ತೀನಿ. ರಾಧಾ, ಬರ್ತೀನಿ. ಹೋಗಿ ಬರ್ತೀನಿ. ಸ್ನೇಹ, ಹುಷಾರು ಕಣವಿ. ಬಾಯ್ ಅಕ್ಕ, ಹುಷಾರ್. ಬಾಯ್ ಸುಮಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.